ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಚಿತ್ರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಕಾಡಿನೊಳಗೆ ಒಂದು 10 ಕಪ್ಪೆಗಳು ಇರ್ತಾವಂತ. ಆ 10 ಕಪ್ಪೆಗಳು ಕಾಡಿನೊಳಗೆ ಒಂದಿನ ಅಡ್ಡಾಡ್ಕೋತ ಹೋಗ್ತಿರ್ತಾವಂತ. ಆ ಟೈಮ್ದಾಗ ಅವರು ಹೋಗುವಾಗ ಒಂದು ಗುಂಡಿ ಅವರಿಗೆ ಅಡ್ಡ ಬರುತ್ತಂತ. ಆ ಗುಂಡಿ ಅಡ್ಡ ಬಂದಾಗ 8 ಕಪ್ಪೆಗಳು ಏನು ಮಾಡ್ತಪ್ಪ ಅಂತಂದ್ರೆ ಆ ಗುಂಡಿಯನ್ನು ಜಿಗಿದು ದಾಟ್ಬಿಟ್ಟು ಹೋಗ್ತಾವಂತ. ಇನ್ನೆರಡು ಕಪ್ಪೆಗಳು ಏನು ಮಾಡ್ತಾವಂತಂದ್ರೆ ಆ ಗುಂಡಿ ಒಳಗಡೆ ಬಿದ್ದು ಬಿಡ್ತಾವಂತ. ಆ ಗುಂಡಿ ಒಳಗಡೆ ಅವೆರಡು ಕಪ್ಪೆಗಳು ಬಿದ್ದಾಗ ಅವು ಪ್ರಯತ್ನವನ್ನು ಮಾಡ್ತಿರ್ತಾವೆ, ಮೇಲೆಲ್ಲ ಹತ್ತಿ ಹೋಗಬೇಕು ಅಂತ ಹೇಳಿ ಜಿಗಿತಿರ್ತಾವೆ. ಅದೇ ಥರ ಜಿಗಿಯೋ ಟೈಮ್ದಾಗ ಅವಕ್ಕೆ ಏನಾಗ್ತೈತಿ, ಮೇಲೆ ಹೋಗೋಕೆ ಆಗ್ತಿರೋದಿಲ್ಲ. ಅವಾಗ ಮೇಲೆ ಏನು ಕಪ್ಪೆಗಳು ಬಂದು ನಿಂತು ನೋಡ್ತಿರ್ತಲ್ಲ, ಅವೇನು ಮಾಡ್ತಿರ್ತಾವ, ಏನಂತಾವಪ್ಪ ಅಂತಂದ್ರೆ, ನಿಮ್ಮ ಕೈಯಾಗಿನ್ನ ಆಗೋದಿಲ್ಲ, ನಿಮ್ಗೆ ಮ್ಯಾಲೆ ಹತ್ತಿ ಬರೋಕೆ ಆಗೋದಿಲ್ಲ, ನೀವಿನ್ನು ಅಲ್ಲೇ ಇರೋದಾಗ್ತೈತಿ, ನೀವಿನ್ನು ಅಲ್ಲೇ ಸತ್ತು ಬಿಡ್ತೀವಿ ಅಂತ ಹೇಳ್ತಾವೆ. ಆವಾಗ ಕೆಳಗಡೆ ಇರುವಂಥ ಗುಂಡಿ ಒಳಗಡೆ ಇರುವಂಥ 2 ಕಪ್ಪೆಯೊಳಗೆ ಒಂದು ಕಪ್ಪೆ ಏನು ಮಾಡ್ತೈತಿ, ಹೌದು ಇದು ನನ್ನ ಕೈಯಾಗ ಆಗೋದಿಲ್ಲ, ಇದು ನನ್ನ ಕೈಯಾಗ ಸಾಧ್ಯ ಇಲ್ಲ ಅಂತೇಳಿ ಏನು ಮಾಡ್ತೈತಿ, ಸುಮ್ಮ ಕುಂತು ಬಿಡ್ತೈತಿ. ಖರೆ ಇನ್ನೊಂದು ಕಪ್ಪು ಏನು ಮಾಡ್ತಿರ್ತಪ್ಪ ಅಂದ್ರೆ ಅದು ಅದರ ಪ್ರಯತ್ನವನ್ನು ಮಾಡ್ತಿರ್ತೈತಿ, ಜಿಗಿತಿರ್ತೈತಿ. ಅದೇ ಥರ ಜಿಗಿದು ಏನು ಮಾಡ್ತಿರ್ತೈತಿ, ಅದು ಪ್ರಯತ್ನವನ್ನು ಮಾಡ್ತಿರ್ತೈತಿ. ಅದು ಹಂಗೆ ಜಿಗಿಯೋದನ್ನ ಮತ್ತೆ ಮೇಲಿರೋ ಕಪ್ಪೆಗಳು ನೋಡಿ ಏನು ಮಾಡ್ತಪ್ಪ ಅಂತಂದ್ರೆ, ಎದಕ್ಕೆ ಸುಮ್ಮ ನೀ ಪ್ರಯತ್ನ ಮಾಡಾಕತ್ತಿದ್ದಿ, ನಿನ್ನ ಕೈಯಾಗಿನ ಮ್ಯಾಲೆ ಬರೋಕೆ ಆಗೋದಿಲ್ಲ, ಯಾಕಂದ್ರೆ ನೀನು ಬಹಳಷ್ಟು ಆಳವಾಗಿರುವಂಥ ಗುಂಡಿ ಒಳಗಡೆ ಬಿದ್ದಿದ್ದಿ, ನಿನಗೆ ಮ್ಯಾಲೆ ಬರೋಕೆ ಆಗೋದಿಲ್ಲ, ಸುಮ್ಮ ಪ್ರಯತ್ನ ಮಾಡೋಕೆ ಹೋಗಬೇಡ ಅಂತ ಹೇಳ್ತಿರ್ತಾವೆ. ಅವಾಗ ಅದು ಕೆಳಗಿರೋ ಕಪ್ಪೆ ಏನು ಮಾಡ್ತಿರ್ತೈತಿ, ಸುಮ್ಮ ಜಿಗಿತಿರ್ತೈತಿ. ಹಂಗೆ ಜಿಗದ ಪ್ರಯತ್ನವನ್ನು ಮಾಡ್ತಿರ್ತೈತಿ. ಆಮೇಲೆ ಮತ್ತೆ ಒಂದ್ಸಲ ಮತ್ತೆ ಹೇಳ್ತಾವೆ ಮ್ಯಾಲಿರೋ ಕಪ್ಪಿಗಳು, ನೀ ಹಿಂಗೆ ಪ್ರಯತ್ನ ಮಾಡ್ಕೊತ ಇಲ್ಲೇ ಸತ್ತು ಬಿದ್ದುಬಿಡು, ನಮಗೆ ಟೈಮ್ ಆಗೈತಿ, ನಾವು ಹೋಗ್ತೇವಿ ಅಂತೇಳಿ ಏನು ಮಾಡ್ತಾವ, ಅವು ಹೋಗ್ತಿರ್ತಾವ. ಆವಾಗ ಲಾಸ್ಟಕ್ಕೆ ಏನು ಮಾಡ್ತೈತೆ, ಅದನ್ನು ಆ ಕಪ್ಪಿ ಕೆಳಗಿರೋ ಗುಂಡಿ ಒಳಗಡೆ ಕಪ್ಪಿ ಜಿಗದ ಅದ್ರ ಪ್ರಯತ್ನ ಮಾಡಿದ್ರೆ ಫಲಿಸ್ಕೊಂಡ್ಬಿಡ್ತೈತಿ. ಅದೇನು ಮಾಡ್ತೈತಿ, ಮ್ಯಾಲೆ ಜಿಗದ ಬಂದುಬಿಡ್ತೈತಿ. ಇದಿಷ್ಟು ಸ್ಟೋರಿ ಇತ್ತು. ಈ ಸ್ಟೋರಿಯಿಂದ ನಿಮ್ಗೆ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಲಾಸ್ಟ್ ಆ ಗುಂಡಿ ಒಳಗಡೆ ಇರುವಂಥ ಕಪ್ಪಿಗೆ ಕಿವಿ ಕೇಳಿಸ್ತಿರೋದಿಲ್ಲ, ಗೊತ್ತಾಯ್ತು. ಆ ಗುಂಡಿ ಒಳಗಡೆ ಏನು ಕೊಪ್ಪಿರ್ತೈತಲ್ಲ ಅದಕ್ಕೆ ಕಿವಿ ಕೇಳಿಸ್ತಿರೋದಿಲ್ಲ. ಅದಕ್ಕೋಸ್ಕರ ಅದು ಏನು ತಿಳ್ಕೊಂಡಿರ್ತೈತಂದ್ರೆ, ಮೇಲೆ ಇರುವಂಥ ಕಪ್ಪೆಗಳೆಲ್ಲ ಅದಕ್ಕೆ ಉತ್ಸಾಹ ತುಂಬಾಕತ್ತಾವ, ನೀನು ಮ್ಯಾಲೆ ಜಗದ್ ಬಾ, ನಿನ್ನ ಕೈಯಾಗ ಆಗ್ತೈತಿ ಅಂತ ಹೇಳಾತಾವಂತೇಳಿ ಅದೇನು ಮಾಡಿರ್ತೈತಿ, ತಿಳ್ಕೊಂಡಿರ್ತೈತಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಿರ್ತದ, ಟ್ರೈ ಮಾಡ್ತಿರ್ತೈತಿ, ಪ್ರಯತ್ನವನ್ನು ಮಾಡ್ತಿರ್ತೈತಿ. ಅದಕ್ಕಾಗಿ ಅದೇನು ಮಾಡ್ತೈತಿ, ಮೇಲೆ ಹತ್ತಿ ಬರ್ತೈತಿ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಮ್ಮ ಸುತ್ತಮುತ್ತನೂ ಈ ಥರ ಜನ ಇರ್ತಾರೆ. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಾಕತ್ತೀವಿ, ನಾವು ಒಂದು ಮುಂದೆ ಹೋಗ್ಬೇಕಂತ ಅಂದ್ಕೊಂಡೀವಿ, ನಾವು ಲೈಫ್ ಒಳಗೆ ಸಕ್ಸಸ್ ಆಗ್ಬೇಕಂತೇಳಿ ಅಂದ್ಕೊಂಡಿರ್ತೀವಿ. ಅವಾಗ ನಮ್ಮ ಸುತ್ತಮುತ್ತ ಇರುವಂಥ ಜನ ನಮಗೇನು ಮಾಡ್ತಿರ್ತಾರೆ, ನಿನ್ನ ಕೈಯಾಗಿ ಇದೆಲ್ಲ ಆಗ್ತೈತೆ ಬಿಡು, ನಿನಗೆ ಮುಂದೆ ಹೋಗೋಕೆ ಆಗೋದಿಲ್ಲ ಬಿಡು, ಇದೇ ಥರ ಏನು ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಅವಾಗ ನಾವು ಹೇಗಿರ್ಬೇಕಪ್ಪ ಅಂತಂದ್ರೆ, ಈ ಥರ ಕ್ಯೂಡ್ ಕೊಪ್ಪೆ ಥರ ನಾವು ಇರಬೇಕಾಗ್ತೈತಿ. ಕಿವಿ ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ನಾವೇನು ಮಾಡ್ಬೇಕಾಗ್ತೈತಿ, ಇಲ್ಲಿ ಇರಬೇಕಾಗ್ತೈತಿ. ಹಂಗಿದ್ದಾಗಷ್ಟೇ ನಾವಿಲ್ಲಿ ಏನು ಮಾಡ್ತೀವಿ, ಮುಂದೆ ಹೋಗೋಕೆ ಸಾಧ್ಯ ಆಗ್ತೈತಿ. ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಯಿತು? ಇರೋಣ್ರಿ ಎಲ್ಲರೂ ಕ್ಯೂರ್ ಕೊಪ್ಪಿ ಥರ. ಇದಿಷ್ಟು ಸ್ಟೋರಿ ಇತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಯಿತು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿ. ಥ್ಯಾಂಕ್ ಯು.